ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಆದರೆ ಆಸ್ತಿ, ಸಂಪತ್ತು, ಮಂಗಳಸೂತ್ರದ ಮಹಾಸಮರಕ್ಕೆ ಇನ್ನೂ ತೆರೆ ಬೀಳೋ ಲಕ್ಷಣಗಳು ಕಾಣ್ತಾ ಇಲ್ಲ. ಪ್ರಧಾನಿ ಮೋದಿ ಇವತ್ತೂ ಕೂಡ ಕಾಂಗ್ರೆಸ್ ಪ್ರಣಾಳಿಕೆ ಪ್ರಸ್ತಾಪಿಸಿ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಕಾಂಗ್ರೆಸ್ ಕೂಡ ತಿರುಗೇಟು ಕೊಟ್ಟಿದೆ. ಹಾಗಾದ್ರೆ ಸಂಪತ್ತಿನ ವಿಚಾರವಾಗಿ ಇವತ್ತು ಏನೆಲ್ಲ ಸಮರ ನಡೀತು? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಮುಸ್ಲಿಂ ಲೀಗ್ ಛಾಯೆ ಇದೆ. ನಿಮ್ಮ ಸಂಪತ್ತನ್ನ ಕಾಂಗ್ರೆಸ್ ಎಕ್ಸ್ರೇ ಮಾಡುತ್ತೆಂದ ಮೋದಿ ಕಿಡಿ. ನಮ್ಮ ಎಕ್ಸ್ರೇಗೆ ಮೋದಿ ಬೆದರಿದ್ದಾರೆ ಎಂದ ರಾಹುಲ್ ಗಾಂಧಿ. ಕಾಂಗ್ರೆಸ್ ಪ್ರಣಾಳಿಕೆಯೇ ಮೋದಿಗೆ ಅಸ್ತ್ರ. ಪ್ರಣಾಳಿಕೆಯಲ್ಲಿರೋ ಒಂದೊಂದೇ ಅಂಶಗಳನ್ನ ಕೆದಕಿ ತೆಗೀತಾ ಇರೋ ಪ್ರಧಾನಿ ಮೋದಿ ಕೈಪಡೆಯ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ದಾರೆ. ಇವತ್ತು ಕೂಡ ಮತ್ತೆ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದಲ್ಲೂ ಸಂಪತ್ತಿನ ಅಸ್ತ್ರವನ್ನೇ ಝಳಪಿಸಿದ್ದಾರೆ. ಇದರಿಂದ ಲೋಕಸಭೆ ಅಖಾಡದಲ್ಲಿ ಸಂಪತ್ತಿನ ಸಮರವೇ ನಡೆದು ಹೋಗಿದೆ. और जब उनका मैनिफेस्टो आया उसी दिन मैंने कह दिया था, आज नहीं कह रहा हूं, उसी दिन कहा था कि कांग्रेस का मैनिफेस्टो पर मुस्लिम लीग की छाप है. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಮುಸ್ಲಿಂ ಲೀಗ್ನ ಛಾಯೆ ಇದೆ ಎಂದ ಮೋದಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಸಂಪತ್ತನ್ನ ಎಕ್ಸ್ರೇ ಮಾಡ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ये देश के हर घर, हर अलमारी, हर परिवार की संपत्ति का एक्सरे करेंगे. हमारी माताओं बहनों के पास जो थोड़ा बहुत स्त्री धन होता है, गहने जेवर होते हैं, कांग्रेस उनकी भी जांच कराएगी. ಮೋದಿ ಆರೋಪಕ್ಕೆ ತಿರುಗೇಟು ಕೊಟ್ಟ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ನಮ್ಮದು ಕ್ರಾಂತಿಕಾರಿ ಪ್ರಣಾಳಿಕೆ, ಇದನ್ನ ನೋಡಿ ಮೋದಿ ಭಯಗೊಂಡಿದ್ದಾರೆ, ಎಕ್ಸ್ರೇ ಮಾಡ್ತೀವಿ ಎಂದಿದ್ದಕ್ಕೆ ಬೆದರಿದ್ದಾರೆ ಅಂತ ಗುಡುಗಿದ್ದಾರೆ. मैनिफेस्टो आपको अच्छा लगा? आपने देखा होगा कि प्रधानमंत्री पैनिक कर गए हैं. हाँ, बिल्कुल हिल गए, घबरा गए. क्रांतिकारी मैनिफेस्टो. ಶರಿಯಾ ಕಾನೂನು ಜಾರಿಗೆ ಕಾಂಗ್ರೆಸ್ ಮುಂದಾಗಿದೆ ಎಂದ ಯೋಗಿ ಆದಿತ್ಯನಾಥ್. ಆತ ಮೋದಿ ಕೈಪಡೆ ವಿರುದ್ಧ ಗುಡುಗಿದ್ರೆ ಈತ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಶರಿಯಾ ಕಾನೂನು ಜಾರಿ ಮಾಡುತ್ತೆ ಅಂತ ಕಿಡಿಕಾರಿದ್ದಾರೆ. कांग्रेस के घोषणा पत्र को आप देखते हैं, दो बातें उन घोषणा पत्र में नजर आती है. एक, कांग्रेस कहती है कि हम व्यक्तिगत कानून को लागू करके शरिया कानून को लागू करवा देंगे. इसका मतलब बाबा साहब भीमराव अंबेडकर के द्वारा बनाए गए संविधान के लिए ये लोग खतरा पैदा करना चाहते हैं. ಅಮೆರಿಕದ ಟ್ಯಾಕ್ಸ್ ವ್ಯವಸ್ಥೆ ಪ್ರಸ್ತಾಪಿಸಿದ ಸ್ಯಾಮ್ ಪಿತ್ರೋಡಾ. ಲೋಕಸಭೆ ಅಖಾಡದಲ್ಲಿ ನಡೀತಾ ಇರೋ ಸಂಪತ್ತಿನ ಸಮರ ತಾರಕಕ್ಕೇರಿದೆ. ಇದೇ ಹೊತ್ತಲ್ಲಿ ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷರಾಗಿರೋ ಸ್ಯಾಮ್ ಪಿತ್ರೋಡಾ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಿದ್ದಾರೆ. America, there is an inheritance tax. Now that's an interesting law. It says you in your generation made wealth. You are leaving now. You must leave your wealth for public. Not all of it, half of it. Which to me sounds fair. In India you don't have that. ಅಮೆರಿಕಾದಲ್ಲಿ ವ್ಯಕ್ತಿಯೊಬ್ಬ ಸತ್ರೆ ಆತನ ಆಸ್ತಿ 55% ಸರ್ಕಾರದ ಪಾಲಾಗುತ್ತೆ. ಈ ಕಾನೂನು ಭಾರತದಲ್ಲಿಲ್ಲ ಅಂತ ಪಿತ್ರೋಡಾಗೆ ಮೋದಿ ತಿರುಗೇಟು ಕೊಟ್ಟಿದ್ದಾರೆ. ಬದುಕಿದ್ದಾಗ್ಲೂ ಸತ್ತ ಬಳಿಕವೂ ಕಾಂಗ್ರೆಸ್ ಲೂಟಿ ಮಾಡುತ್ತೆ ಅಂತ ಕುಟುಕಿದ್ದಾರೆ. अपनी मेहनत से संपत्ति जुटाते हैं, वो आपके बच्चों को नहीं मिलेगी, बल्कि कांग्रेस सरकार का पंजा उसे भी आपसे छीन लेगा. यानी कांग्रेस का मंत्र है कांग्रेस की लूट. कांग्रेस का मंत्र है कांग्रेस की लूट, जिंदगी के साथ भी और जिंदगी के बाद भी. ಈತ ಸ್ಯಾಮ್ ಪಿತ್ರೋಡಾ ಮಾತಿಗೆ ಅಮಿತ್ ಶಾ ಕೂಡ ಕೆಂಡ ಮಂಡಲರಾಗಿದ್ದಾರೆ. ಪಿತ್ರೋಡಾ ಮಾತಿನಿಂದ ಕಾಂಗ್ರೆಸ್ನ ಕುತಂತ್ರ ಬಟ ಬಯಲಾಗಿದೆ ಅನ್ನೋ ಮೂಲಕ ಕೈಪಡೆಯ ಕಾಲೆಳೆದಿದ್ದಾರೆ. कांग्रेस पार्टी सैम पित्रोडा के बयान के बाद कंप्लीटली एक्सपोज हो गई और अब
इनके मैनिफेस्टो बनाने में जिनकी अहम भूमिका है वो साम पित्रोड़ा का बयान है कि संपत्ति के बंटवारे पर विचार होना चाहिए। ವಿವಾದ ಆಗ್ತಾ ಇದ್ದಂತೆ ಸ್ಪಷ್ಟನೆ ನೀಡಿದ ಸ್ಯಾಮ್ ಪಿತ್ರೋಡಾ ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ಪ್ರಧಾನಿಯವರು ಹರಡುತ್ತಿರುವ ಸುಳ್ಳುಗಳಿಂದ ಜನರ ಗಮನ ಬೇರೆಡೆ ಸೆಳೆಯಲು ನನ್ನ ಹೇಳಿಕೆ ತಿರುಚಲಾಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ವಿಷಯ ಅಂದ್ರೆ ಈ ಹಿಂದೆ ಬಿಜೆಪಿ ಸಂಸದ ಜಯಂತ್ ಸಿನ್ಹಾ ಅಮೆರಿಕಾದಲ್ಲಿರೋ ಉತ್ತರಾಧಿಕಾರದ ಕಾನೂನು ಬಗ್ಗೆ ಅಂಕಣ ಬರೆದಿದ್ರಂತೆ. ಇದನ್ನ ಬಿಜೆಪಿ ವಕ್ತಾರ ಅಮಿತ್ ಮಾಳವೀಯ ಕೂಡ ಟ್ವೀಟ್ ಮಾಡಿ ಉತ್ತರಾಧಿಕಾರದ ಕಾನೂನು ಜಾರಿ ಬಗ್ಗೆ ಯೋಚನೆ ಇದೆ ಅಂತ ಹೇಳಿದ್ರು. ಇದನ್ನೇ ನೆನಪಿಸಿ ಕೈ ನಾಯಕರು ಕುಟುಕಿದ್ದಾರೆ. ಅಮೆರಿಕ ಕಾನೂನು ಬಗ್ಗೆ ಬಿಜೆಪಿಯವರೇ ಮೊದಲು ಪ್ರಸ್ತಾಪ ಮಾಡಿದ್ದು ಅಂತ ತಿರುಗೇಟು ಕೊಟ್ಟಿದ್ದಾರೆ. ಮೋದಿ ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ, ಪ್ರಿಯಾಂಕ ಪ್ರಶ್ನೆ. ಆತ ಮೋದಿ ಸಂಪತ್ತಿನ ಮಾತು ರಾಜ್ಯ ರಾಜಕಾರಣದಲ್ಲೂ ಕಿಡಿ ಹೊತ್ತಿಸಿದೆ. ಮೋದಿ ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ವಾ, ಇವರಿಗೆ ಮಂಗಳಸೂತ್ರದ ಬೆಲೆ ಗೊತ್ತಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಇನ್ನು TV9 ಸಂದರ್ಶನದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಮೋದಿ ಸಂವಿಧಾನದ ವಿರುದ್ಧ ಇದ್ದಾರೆ ಅಂತ ತಿಳಿದಿದ್ದಾರೆ. ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಸಂವಿಧಾನದ ಪ್ರಕಾರ ಕೆಲಸ ಮಾಡಬೇಕಾದವರು ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ ಅಂತಂದ್ರೆ ಏನಿದ್ರ ಅರ್ಥ? ಅದು RSS ಭಾಷಣ. ಅದು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಅವರಿಗೆ ಮೊದಲನೇ ಹಕ್ಕು ಅಂತ. ಯಾರು ಬರೀ ಮುಸ್ಲಿಮರಿಗಲ್ಲ, ಅದರ್ ಕಮ್ಯುನಿಟೀಸ್ ಆಲ್ಸೋ, ಹಿಂದೂಗಳಿಗೂ ಕೂಡ. ಮೋದಿ ಅವರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ, ಇವ್ರಿಗೆ ಗೊತ್ತಾ ಒಂದು ಮಂಗಳಸೂತ್ರದ ಬೆಲೆ? ಇವತ್ತು ನಮಗೆ ಬಂದು ಪಾಠ ಹೇಳ್ತಾ ಇದ್ದಾರೆ ಮಂಗಳಸೂತ್ರದ ಬಗ್ಗೆ. ಹೆಂಗ್ ನಂಬ್ತಾರೆ ಜನ ಇದು? ಅದ್ರ ಬಗ್ಗೆ ಮಾತಾಡಿ ಅಂದ್ರೆ ಮಾತಾಡೋದಿಲ್ಲ. ಹೀಗೆ ಕಾಂಗ್ರೆಸ್ ಪ್ರಣಾಳಿಕೆಯನ್ನ ರಾಜ್ಯ ಕೈ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಇದಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ತಿರುಗೇಟು ಕೊಟ್ಟಿದ್ದು ಮಾವೋವಾದಕ್ಕೆ ನೂಕುವ ಪ್ರಣಾಳಿಕೆ ಅಂತ ಆರೋಪಿಸಿದ್ದಾರೆ. ಒಂದು ರೀತಿಯಲ್ಲಿ ಮಾವೋವಾದಿ ವ್ಯವಸ್ಥೆಗೆ ನೂಕುವಂತಹ ಒಂದು ಮ್ಯಾನಿಫೆಸ್ಟೋ ಆಗಿದೆ. ಅವ್ರಿಗೆ ಅಧಿಕಾರಕ್ಕೆ ಬರುವ ಶಕ್ತಿನೇ ಇಲ್ಲ, ಅದರ ಮನಸ್ಸಿಗೆ ಬಂದಂಗೆ ಮಾಡ್ತಾರೆ. ಈ ಮಧ್ಯೆ ಇದು ಕಾಂಗ್ರೆಸ್ ಪ್ರಣಾಳಿಕೆಯೋ ಮುಸ್ಲಿಂ ಲೀಗ್ ಪ್ರಣಾಳಿಕೆಯೋ ಅಂತ ಟ್ವೀಟ್ ಮಾಡಿದ್ದ ಬಿಜೆಪಿ ವಿರುದ್ಧ ಚುನಾವಣಾ ಫ್ಲೈಯಿಂಗ್ ಸ್ಕ್ವಾಡ್ ದೂರು ನೀಡಿತ್ತು. ದೂರಿನನ್ವಯ ಮಲ್ಲೇಶ್ವರಂ ಠಾಣೆಯಲ್ಲಿ FIR ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್ TV9.